ಕಾಂಗ್ರೆಸ್ ಪಾದಯಾತ್ರೆ ನಡೆಸಬೇಕು, ಪಾಶ್ಚಾತ್ಯಜನ್ಯದ ಮಾಡೆಲ್ ಅನ್ನ ಇಟ್ಕೊಂಡು ಮುಂದೆ ಹೋಗಬೇಕು ಅಂತ ಹೇಳಿ ತಯಾರಿ ಮಾಡಿಕೊಳ್ತಾ ಇದ್ರೆ, ಇತ್ತ ಕಾಂಗ್ರೆಸ್ಗೆ ಕೌಂಟರ್ ಕೊಡೋದಕ್ಕೆ ಕೇಸರಿ ಪಡೆ ಕೂಡ ರಣತಂತ್ರವನ್ನ ಹೆಣಿತಾ ಇದೆ. ಅಧಿಕಾರ ಉಳಿಸಿಕೊಳ್ಳೋದಕ್ಕೆ ಬಿಜೆಪಿ ದೊಡ್ಡ ಮಟ್ಟದ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದೆ. ಬಿಎಸ್ವೈ ಬಲ, ಲಿಂಗಾಯತ ಮತಬೇಟೆ, ದೊಡ್ಡದಾದಂತಹ ತಂತ್ರಗಾರಿಕೆ. ಮುಖ್ಯಮಂತ್ರಿ ಬೊಮ್ಮಾಯಿ ಪ್ರಚಾರ ತಂತ್ರ ಹೇಗಿದೆ, ಬಿಜೆಪಿ ಹೇಗೆ ಕಾಂಗ್ರೆಸ್ ಅನ್ನ ಕೌಂಟರ್ ಮಾಡೋದಕ್ಕೆ ಪ್ಲಾನ್ ಮಾಡಿಕೊಳ್ತಾ ಇದೆ, ಬಿಜೆಪಿಯ ರಾಜ್ಯಾಧ್ಯಕ್ಷರಿಗೆ ಇರುವಂತಹ ಟಾರ್ಗೆಟ್ ಏನು? ನೋಡಿ, ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಅಂದ್ರೆ ಮೈಸೂರು ಭಾಗದಲ್ಲಿ, ಬೆಂಗಳೂರಿನ ಹೊರತುಪಡಿಸಿ ಆ ಕಡೆಯಿಂದ ಭಾಗ ಏನು ಶುರುವಾಗುತ್ತಲ್ಲ, ಅಲ್ಲಿಂದ ಈ ಬಿಜೆಪಿ ಬಲವರ್ಧನೆ ಅಷ್ಟರ ಮಟ್ಟಿಗೆ ಆಗಿಲ್ಲ. ಹಿಂಗಾಗಿ ಅದಕ್ಕೆ ಬಲ ತುಂಬಬೇಕು ಅಂತ, ಹಿಂಗಾಗಿ ಏನು ಅಂತಾರೆ, BSY ಇಂಥ ಪ್ರದೇಶಗಳಲ್ಲಿ ಬಲ ತುಂಬುತ್ತಾರೆ ಅನ್ನುವಂಥ ನಂಬಿಕೆ ಬಿಜೆಪಿಗಿದೆ. ಇದು ಬಹಳ ಗಮನಿಸಬೇಕು. ಇನ್ನು ಲಿಂಗಾಯತ ಓಟ್ಗಳೆಲ್ಲ ಒಂದು ಕಡೆ ಚೆದರು ಹೋಗ್ಬಿಡ್ತವೆ ಅನ್ನುವಂಥ ಮಾತುಗಳು, ಈ ಮನ್ಮನೆ ಆದಂಥ ಡೆವಲಪ್ಮೆಂಟ್ಗಳು, ಸಿದ್ದರಾಮಯ್ಯವರು ಸ್ವಾಮೀಜಿಗಳನ್ನು ಭೇಟಿ ಮಾಡಿದ್ದು, ಅದಾದಮೇಲೆ ಎಲ್ಲೋ ಒಂದು ಕಡೆ DK ಶಿವಕುಮಾರ್ ನಮ್ಮ ಸಂದರ್ಶನದಲ್ಲಿ ಹೇಳಿದಂಥ ಮಾತು, ಲಿಂಗಾಯತರಿ ಸರಿ ನಮ್ಮ ಕೈ ಹಿಡಿತಾರೆ ನೋಡಿ ಅಂತ. ಹೀಗಾಗಿ ಏನಂದ್ರೆ ಯಾವುದೇ ಕಾರಣಕ್ಕೂ ಲಿಂಗಾಯತ ಮತಗಳು ಚೆದರಿ ಹೋಗಬಾರದು, ಬಿಜೆಪಿ ಕೈಯನ್ನು ಹಿಡಿಬೇಕು, ಈ ರೀತಿಯ ಒಂದು ಪ್ಲಾನ್ ಅನ್ನ ಯಡಿಯೂರಪ್ಪ ಮಾಡಿದ್ದಾರೆ ಅನ್ನುವಂಥ ಮಾತುಗಳು ಇದೆ. ಎಲ್ಲದ್ರ ಜೊತೆಗೆ ಏನಂತಂದ್ರೆ ಅಲ್ಲಲ್ಲಿ ಬೇರೆ ಬೇರೆ ಕಡೆಗೆ ಸಮಾವೇಶಗಳನ್ನು ಮಾಡ್ತಾರೆ, ಕೇಸರಿ ಸಮಾವೇಶಗಳನ್ನು ಮಾಡ್ತಾರೆ, ನಾಯಕರುಗಳು ಅಲ್ಲಿ ಭಾಷಣ ಬಿಗಿತಾರೆ. ಈ ಮುಖಾಂತರ ಏನಂದ್ರೆ ಜನರಿಗೆ ಏನೇನು ಸಂದೇಶ ರವಾನೆ ಆಗಬೇಕು ಆ ಸಂದೇಶಗಳನ್ನು ರವಾನೆ ಮಾಡಬೇಕು ಅನ್ನುವಂಥದ್ದು. ಇನ್ನು 50 ಕ್ಷೇತ್ರಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು CM ಬೊಮ್ಮಾಯಿ ಸುತ್ತಾಡಿ ಅಲ್ಲಿ ಎಲ್ಲರನ್ನೂ ಕೂಡ ಒಟ್ಟು ಮಾಡುವಂಥ ಪ್ರಯತ್ನ, ನಾಯಕರು ಒಟ್ಟು ಮಾಡುವಂಥ ಪ್ರಯತ್ನ, ಪಕ್ಷಕ್ಕೆ ಬಲವನ್ನು ತುಂಬುವಂಥ ಪ್ರಯತ್ನ. ಇನ್ನು ಬಿಜೆಪಿಯ ಬಲ ಇದೆಯಲ್ಲ, ಬಿಜೆಪಿಯ ಬಲ ಬೂತ್ ಮಟ್ಟದಿಂದ ಶುರುವಾಗುತ್ತೆ. ಯಾವಾಗಲೂ ಕೂಡ ನೋಡಿ ಅವರ ಕೆಲಸ ಕಾರ್ಯಗಳು ಶುರುವಾಗುವಂಥದ್ದೇ ಹಾಗೆ. ಅದರ ಜವಾಬ್ದಾರಿಯನ್ನ ಕಟೀಲರಿಗೆ ವಹಿಸಲಾಗಿದೆ ಎನ್ನುವಂಥ ಮಾತು. ಅಂದರೆ ಈ ಸಾಮೂಹಿಕ ನಾಯಕತ್ವವನ್ನೂ ಆಗಬೇಕು, ಯಡಿಯೂರಪ್ಪನವ್ರನ್ನ ಮುಂದಿಟ್ಕೋಬೇಕು. ಈ ಮುಖಾಂತರ ಅಂದರೆ ಪಕ್ಷವನ್ನ ಮತ್ತೆ ಬೇರು ಮಟ್ಟದಿಂದ ಸದೃಢಗೊಳಿಸಬೇಕು. ಇಂಥ ಒಂದು ಪ್ಲಾನ್ ಬಿಜೆಪಿಯ ತಲೆಯಲ್ಲಿದೆ. ಭಾರತೀಯ ಜನತಾ ಪಾರ್ಟಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಬಹುಮತವನ್ನು ಪಡೆದು ನಮ್ಮ ಸರ್ಕಾರ ರಚನೆ ಮಾಡ್ತೇವೆ. ಕೆಲವೇ ದಿವಸದಲ್ಲಿ ನಮ್ಮ ರಾಜ್ಯದಲ್ಲಿ ಯಾವ ರೀತಿ ವಿದ್ಯುತ್ ಸಂಚಾರ ಆಗುತ್ತೆ. ಬಿಜೆಪಿ ಕರ್ನಾಟಕ ಬಿಜೆಪಿ ಪಾಲಿಗಂತೂ ಅತ್ಯಂತ ಪ್ರತಿಷ್ಠೆಯ ರಾಜ್ಯ. ದಕ್ಷಿಣ ಭಾರತದಲ್ಲಿ ಬಿಜೆಪಿ ಆಳವಾಗಿ ಬೇರಿರೋ ಏಕೈಕ ರಾಜ್ಯ ಅಂದ್ರೆ ಕರುನಾಡು ಮಾತ್ರ. ಹೀಗಾಗಿ ರಾಜ್ಯದಲ್ಲಿ ಅಧಿಕಾರ ಉಳಿಸಿಕೊಳ್ಳೋದು, ಬಹುಮತದೊಂದಿಗೆ ಗೆದ್ದು ಗದ್ದುಗೆ ಏರೋದು ದೆಹಲಿಯಲ್ಲಿ ಕುಳಿತಿರೋ ಘಟಾನುಘಟಿಗಳಿಂದ ಹಿಡಿದು ರಾಜ್ಯದಲ್ಲಿರೋ ಪ್ರತಿಯೊಬ್ಬ ಕೇಸರಿ ಕಲಿಯ ಏಕೈಕ ಗುರಿ. ಹೀಗಾಗಿ ಎಲೆಕ್ಷನ್ ಗೆಲ್ಲೋಕೆ ಕಮಲಪಾಳ್ಯದಲ್ಲೂ ಇನ್ನಿಲ್ಲದ ರಣತಂತ್ರ ನಡೆಯುತ್ತಿದೆ, ಭರ್ಜರಿ ಪ್ಲಾನ್ ಹೆಣೆಯುತ್ತಿದೆ. ರಾಜ್ಯದಲ್ಲಿ ಬಿಜೆಪಿಗೆ ಯಡಿಯೂರಪ್ಪರೇ ಬೆನ್ನೆಲುಬು. BSY ಬಲ ನಂಬಿಕೊಂಡಿರೋ ಹೈಕಮಾಂಡ್. ಅನುಮಾನವೇ ಇಲ್ಲ, ಹೇಳಿ ಕೇಳಿ BSY ರಾಜ್ಯ ಬಿಜೆಪಿಯ ಬೆನ್ನೆಲುಬು. ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿದ್ರು ರಾಜ್ಯ ರಾಜಕೀಯದಲ್ಲಿ ರಾಜಾಹುಲಿಯ ಪವರ್ ಪ್ರಭಾವ ಮಾತ್ರ ಕಡಿಮೆಯಾಗಿಲ್ಲ. ಕರುನಾಡಲ್ಲಿ ಮತ್ತೆ ಪಕ್ಷ ಕಟ್ಟಿ ಅಧಿಕಾರಕ್ಕೆ ತರಲು ಈಗಾಗಲೇ ಪಣತೊಟ್ಟಿರೋ ಯಡಿಯೂರಪ್ಪರನ್ನ ಬಿಜೆಪಿ ಕೂಡ ನಂಬಿಕೊಂಡಿದೆ. ಹೀಗಾಗಿಯೇ BSY ಅನ್ನ ಹೈಕಮಾಂಡ್ ಅಖಾಡಕ್ಕಿಳಿಸಿ ಚುನಾವಣೆ ಸಿದ್ಧತೆ ನಡೆಸುತ್ತಿದೆ. ಲಿಂಗಾಯತ ಬಿಜೆಪಿ ವೋಟ್ ರಕ್ಷಣೆಗೆ BSY ಪಣ. ಎಸ್, ರಾಜ್ಯದಲ್ಲಿ ಅತ್ಯಂತ ದೊಡ್ಡ ವೋಟ್ ಬ್ಯಾಂಕ್ ಅಂದ್ರೆ ಅದು ಲಿಂಗಾಯತ ಸಮುದಾಯ. ಹೀಗಾಗಿ ಅತ್ಯಂತ ಪ್ರಬಲ ಮತ್ತು ನಿರ್ಣಾಯಕ ಸಮುದಾಯದ ಮತಗಳು ಚೆಲ್ಲಾಪಿಲ್ಲಿಯಾಗದಂತೆ, ಬೇರೆ ಪಕ್ಷಕ್ಕೆ ಹೋಗದಂತೆ ಎಚ್ಚರಿಕೆ ವಹಿಸಲು ಬಿಜೆಪಿ ಮುಂದಾಗಿದೆ. ಹೀಗಾಗಿ ಲಿಂಗಾಯತ ನಾಯಕ ಯಡಿಯೂರಪ್ಪ ಸಮುದಾಯ ಮತ್ತು ಬಿಜೆಪಿಯ ಒಂದೇ ಒಂದು ಮತ ಹೊರಗೆ ಹೋಗಬಾರದು ಅಂತ ಪಣ ತೊಟ್ಟಿದ್ದಾರೆ. ಹಾಗಿದ್ರೆ BSY ನೇತೃತ್ವದಲ್ಲಿ ಬಿಜೆಪಿ ಏನೆಲ್ಲ ಪ್ಲಾನ್ ಮಾಡಿದೆ? ಲಿಂಗಾಯತ ವೋಟ್ ಟಾರ್ಗೆಟ್ ಮಾಡಿ ಹೆಣೆದಿರೋ ತಂತ್ರವೇನು? ಮತ್ತೆ ಅಧಿಕಾರಕ್ಕೇರಲು ಕೇಸರಿ ಕಲಿಗಳು ಮಾಡ್ತಿರೋ ಸ್ಟ್ರಾಟಜಿಗಳು ಏನೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ.
ಬಿಎಸ್ವೈ ಬಿಜೆಪಿ ಸಂಸದೀಯ ಮಂಡಳಿಯಲ್ಲಿ ಮತ್ತು ಚುನಾವಣಾ ಸಮಿತಿಯಲ್ಲಿ ಸ್ಥಾನ ಪಡೆದಿದ್ದಾರೆ. ಆದರೆ ಇದರಿಂದ ವೋಟ್ ಬ್ಯಾಂಕ್ ವಿಸ್ತರಣೆಯಾಗೋ ನಂಬಿಕೆ ಬಿಜೆಪಿ ನಾಯಕರಿಗಿಲ್ಲ. ಬಿಜೆಪಿ ನಂಬಿರೋದು ಲಿಂಗಾಯತ ವೋಟ್ ಬ್ಯಾಂಕ್ ಅನ್ನ. ಹೀಗಾಗಿ ಬಿಎಸ್ವೈ ಮೂಲಕ ಲಿಂಗಾಯತ ವೋಟ್ ಮಾತ್ರ ನಂಬಿದ್ದಾರೆ. ಇರೋ ವೋಟ್ ಬ್ಯಾಂಕ್ ಉಳಿಸಿಕೊಳ್ಳೋ ಯೋಚನೆಯಲ್ಲಿ ಬಿಜೆಪಿಗರಿದ್ದಾರೆ. ಬಿಎಸ್ವೈ ನೂತನ ಹುದ್ದೆಯಿಂದ ಅಭ್ಯರ್ಥಿಗಳಿಗೆ ಒಂದಷ್ಟು ಸಹಾಯ ಆಗಬಹುದು. ಆದರೆ ನೇರವಾಗಿ ಪಕ್ಷ ಸಂಘಟನೆ ಕಾರ್ಯಕರ್ತರಿಗೆ ಯಾವುದೇ ಸಹಾಯ ಆಗಲ್ಲ. ಯಡಿಯೂರಪ್ಪ ಕಾರ್ಯಕರ್ತರ ಜೊತೆಗೆ ನೇರವಾಗಿ ಕನೆಕ್ಟ್ ಆಗೋಕೆ ಆಗಲ್ಲ. ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದ ನಾಯಕರ ಜೊತೆ ಸಂಪರ್ಕ ಸಾಧಿಸಬಹುದು. ಇದರಿಂದ ಅಭ್ಯರ್ಥಿಗಳಿಗೆ ಒಂದಷ್ಟು ಸಹಾಯ ಆಗಬಹುದು. ಆದರೆ ಬೂತ್ ಲೆವೆಲ್ನಲ್ಲಿ ಬಿಎಸ್ವೈ ಮೂಲಕ ಪಕ್ಷ ಸಂಘಟನೆ ಮಾಡೋಕೆ ಆಗಲ್ಲ. ಸಿಎಂ ಮತ್ತು ರಾಜ್ಯಾಧ್ಯಕ್ಷರೇ ಪಕ್ಷವನ್ನ ಕಟ್ಟಬೇಕಾಗುತ್ತೆ. ದೊಡ್ಡ ಸಮಾವೇಶ ಆಯೋಜಿಸಿ ಯಡಿಯೂರಪ್ಪರ ಬಳಿ ಭಾಷಣ ಮಾಡಿಸುವುದು ಬಿಜೆಪಿ ಪ್ಲಾನ್. ಕಲಬುರಗಿ, ಚಾಮರಾಜನಗರ, ಬೆಂಗಳೂರು, ಮಂಗಳೂರು ಸೇರಿ ಒಟ್ಟು 7 ಮೋರ್ಚಾಗಳ ಸಮಾವೇಶಕ್ಕೆ ಕರೆಸಿ ಬಿಎಸ್ವೈ ಮೂಲಕ ಪ್ರಚಾರ ಮಾಡಲಿದ್ದಾರೆ. ಇನ್ನು ಪಕ್ಷ ಎಲ್ಲೆಲ್ಲ ಸಮಾವೇಶ ಆಯೋಜಿಸುತ್ತೋ ಅಲ್ಲಿಗೆಲ್ಲ ಬಂದು ಯಡಿಯೂರಪ್ಪ ಭಾಷಣ ಮಾಡಲಿದ್ದಾರೆ. ಇದು ಬಿಜೆಪಿಯ ಸದ್ಯದ ಪ್ಲಾನ್ ಆಗಿದೆ. ಇನ್ನು ಮುಂದಿನ ಚುನಾವಣೆ ಗೆಲ್ಲೋಕೆ ಸಿಎಂ ಸ್ಟ್ರಾಟಜಿ ಏನು, ಬೊಮ್ಮಾಯಿ ಮಾಡಿರೋ ಪ್ಲಾನ್ಗಳು ಏನು ಅಂತ ನೋಡೋದಾದ್ರೆ, ಜನರ ಮನಗೆಲ್ಲೋ ನಿಟ್ಟಿನಲ್ಲಿ ಸಿಎಂ ಬೊಮ್ಮಾಯಿ ಮುಂದಿನ ದಿನಗಳಲ್ಲಿ 50 ಕ್ಷೇತ್ರಗಳಲ್ಲಿ ಪ್ರಚಾರಕ್ಕೆ ತೀರ್ಮಾನಿಸಿದ್ದಾರೆ. ಕಡಿಮೆ ಅಂತರದಲ್ಲಿ ಗೆದ್ದಿರೋ ಕ್ಷೇತ್ರಗಳಿಗೆ ವಿಸಿಟ್ ಮಾಡಲಿದ್ದಾರೆ. ಅದರಂತೆ ಒಂದು ಜಿಲ್ಲೆಯಲ್ಲಿ ಕಡಿಮೆ ಅಂತರದಲ್ಲಿ ಗೆದ್ದಿರೋ ಒಂದು ಕ್ಷೇತ್ರಕ್ಕೆ ಭೇಟಿ ನೀಡಲಿದ್ದಾರೆ. ಜೊತೆಗೆ ಕಡಿಮೆ ಅಂತರದಲ್ಲಿ ಸೋತಿರೋ ಕ್ಷೇತ್ರದಲ್ಲೂ ರೌಂಡ್ಸ್ ಹೊಡೆಯಲಿದ್ದಾರೆ. ಈ ಎಲ್ಲಾ ಕ್ಷೇತ್ರಗಳನ್ನ ಪಟ್ಟಿ ಮಾಡಿ ಒಟ್ಟು 50 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಿಎಂ ಪ್ರವಾಸ ಮಾಡಲಿದ್ದಾರೆ. 2 ದಿನಗಳಲ್ಲಿ 2 ಜಿಲ್ಲೆಯಲ್ಲಿ ಒಟ್ಟು 4 ವಿಧಾನಸಭೆ ಕ್ಷೇತ್ರಗಳಲ್ಲಿ ರೌಂಡ್ಸ್ ಹೊಡೆಯಲಿದ್ದಾರೆ. 2 ಗೆದ್ದಿರೋ ಕ್ಷೇತ್ರ ಮತ್ತು 2 ಸೋತಿರೋ ಕ್ಷೇತ್ರಗಳಿಗೆ ಸಿಎಂ ಭೇಟಿ ಕೊಡಲಿದ್ದಾರೆ. ಈ ವೇಳೆ ಗೆಲ್ಲೋಕೆ ಏನು ಮಾಡಬೇಕು ಅನ್ನೋ ಪ್ಲಾನ್ ಸಿದ್ಧಪಡಿಸಲಿದ್ದಾರೆ. ಸರ್ಕಾರದ ಸಾಧನೆ ಮತ್ತು ಯೋಜನೆಗಳನ್ನ ಜನರಿಗೆ ತಲುಪಿಸೋ ಯತ್ನ ಮಾಡಲಿದ್ದಾರೆ. ಇನ್ನು ಚುನಾವಣೆ ಗೆಲ್ಲೋಕೆ ಬಿಜೆಪಿ ರಾಜ್ಯಾಧ್ಯಕ್ಷರ ರಣತಂತ್ರಗಳು ಏನೇನು ಅಂತ ತೋರಿಸ್ತೀವಿ ನೋಡಿ. ಬಿಜೆಪಿ ರಾಜ್ಯಾಧ್ಯಕ್ಷರು ಸಂಪೂರ್ಣ ಸಂಘಟನಾತ್ಮಕ ಪ್ರವಾಸ ಕೈಗೊಳ್ಳಲಿದ್ದಾರೆ. ಈ ವೇಳೆ ಪ್ರತಿ ಜಿಲ್ಲೆಯಲ್ಲಿ ಒಂದು ಪೂರ್ತಿ ದಿನ ಕಳೆಯಲಿದ್ದಾರೆ. ಒಂದು ವಿಧಾನಸಭಾ ಕ್ಷೇತ್ರದ 30 ಬೂತ್ಗಳಿಗೆ ಬಿಜೆಪಿ ರಾಜ್ಯಾಧ್ಯಕ್ಷರು ಭೇಟಿ ನೀಡಲಿದ್ದಾರೆ. ಅಷ್ಟೇ ಅಲ್ಲ, ಒಂದು ಲೋಕಸಭಾ ಕ್ಷೇತ್ರದ 100 ಬೂತ್ಗಳಿಗೆ ವಿಸಿಟ್ ಮಾಡಲಿದ್ದಾರೆ. ಸೆಪ್ಟೆಂಬರ್ನಿಂದ ಬಿಜೆಪಿ ರಾಜ್ಯಾಧ್ಯಕ್ಷರ ರಾಜ್ಯ ಪ್ರವಾಸ ಶುರುವಾಗಲಿದೆ. ಒಟ್ನಲ್ಲಿ ಬಿಜೆಪಿ ಕೂಡ ಚುನಾವಣೆ ಗೆಲ್ಲೋಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ನಡೆಸುತ್ತಿದೆ. ಮುಂದಿನ ತಿಂಗಳಿಂದ ರಾಜ್ಯದಲ್ಲಿ ಚುನಾವಣಾ ರಂಗು ಹೆಚ್ಚಾಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಕಿರಣ್ ಹನ್ಯಡ್ಕ, ಟಿವಿ9 ಬೆಂಗಳೂರು.